ಭೌತಿಕ ಲೋಕ ಮರಣಶೀಲ ಜಗತ್ತಿಗಿಂತ ಮೇಲಿನ ಆಕಾಶದಲ್ಲಿ ಸ್ವರ್ಗಲೋಕವಿದೆ. ಅಂದರೆ ದೇವರ ಸ್ವರ್ಗದ ನೆಲೆ. ಇದು ದಿವ್ಯ ಸೌಂದರ್ಯ ಮತ್ತು ಅಮಿತಾನಂದದ ಸ್ಥಳ. ಸತ್ಕರ್ಮಿಗಳ ಪುಣ್ಯ ಫಲವಾಗಿ ತಲುಪಬಹುದಾದ ಪಾವನ ರಾಜ್ಯ. ಸ್ವರ್ಗದ ಹೃದಯ ಭಾಗದಲ್ಲಿ ಮಹಾಶಕ್ತಿಶಾಲಿ ಇಂದ್ರನ ಆಡಳಿತವಿದೆ. ಅಮರಾವತಿ ಎಂಬ ಅದ್ಭುತ ನಗರದ ಹೃದಯದಲ್ಲಿ ಬಂಗಾರದ ಸಿಂಹಾಸನದ ಮೇಲೆ ದೇವರಾಜ ಇಂದ್ರನು ಆಳುತ್ತಾನೆ. ಸ್ವರ್ಗ ಕೇವಲ ಒಂದು ರಾಜ್ಯವಲ್ಲ, ಅದು ಶಾಶ್ವತಾನಂದದ ತೋಟ, ನಂದನವನ. ಇಲ್ಲಿ ಬಂಗಾರದ ಹಣ್ಣುಗಳು, ಕರುವ ಮರಗಳು, ಅಮೃತದಂತೆ ಹೊಳೆಯುವ ನದಿಗಳು ಹಾಗೂ ಎಂದಿಗೂ ಒಣಗದ ಹೂಗಳ ಸೌಂದರ್ಯವಿದೆ. ಅಪ್ಸರೆಯರು ಸ್ವರ್ಗದ ದಿವ್ಯ ನೃತ್ಯಗಾರ್ತಿಯರು. ತಮ್ಮ ಮೋಹಕ ನೃತ್ಯಗಳಿಂದ ಎಲ್ಲರ ಮನಸೋಡುವ ಶಕ್ತಿ ಹೊಂದಿದ್ದಾರೆ. ಅವರಲ್ಲಿ ಮೇನಕ, ಊರ್ವಶಿ, ರಂಭಾ ಮತ್ತು ತಿಲೋತ್ತಮ. ಅವರ ಸೌಂದರ್ಯಕ್ಕೆ ಮರಣಶೀಲ ಜಗತ್ತಿನಲ್ಲಿ ಸಮನಿಲ್ಲ. ಸ್ವರ್ಗದ ಕೇಂದ್ರದಲ್ಲಿ ಕಲ್ಪವೃಕ್ಷ ಇದೆ. ಇದು ಪುಣ್ಯಾತ್ಮರ ಇಚ್ಛೆಗಳನ್ನು ಪೂರೈಸುವ ಮಹತ್ತಾದ ಮರ. ಸ್ವರ್ಗ ಶಾಶ್ವತವಲ್ಲ, ಇದು ಸತ್ಕರ್ಮಗಳ ಫಲವಾಗಿ ಮಾತ್ರ ಸಿಗುವ ತಾತ್ಕಾಲಿಕ ಆನಂದ ಭೋಗದ ಸ್ಥಳ. ಒಮ್ಮೆ ಪುಣ್ಯ ಫಲವು ಕೊನೆಗೊಂಡರೆ ಆತ್ಮವು ಪುನರ್ಜನ್ಮದ ಚಕ್ರದಲ್ಲಿ ಮರಳಬೇಕು. ಸ್ವರ್ಗ ಸದಾ ಶಾಂತಿಯಲ್ಲ. ಅಲ್ಲದೆ ಅಸುರರು ಈ ದಿವ್ಯ ಸಂಪತ್ತುಗಳನ್ನು ಗೆಲ್ಲಲು ಯತ್ನಿಸುತ್ತಾರೆ. ಪ್ರತಿ ಸಲ ಇಂದ್ರ ಹಾಗೂ ದೇವತೆಗಳು ಆ ದುರಾತ್ಮ ಶಕ್ತಿಗಳ ವಿರುದ್ಧ ಯುದ್ಧ ಮಾಡಬೇಕಾಗುತ್ತದೆ. ಸ್ವರ್ಗವನ್ನು ಪಡೆಯಲು ಧರ್ಮ ಪಾಲನೆ ಮುಖ್ಯ. ಸತ್ಯ, ದಾನ, ದೇವಭಕ್ತಿ ಹಾಗೂ ಯಜ್ಞ, ಹೋಮಗಳು ಸ್ವರ್ಗದ ದ್ವಾರವನ್ನು ತೆಗೆಯುತ್ತವೆ. ಸ್ವರ್ಗದ ಮೇಲೂ ಒಂದು ಶ್ರೇಷ್ಠ ಗುರಿ ಇದೆ, ಅದು ಮೋಕ್ಷ. ಸ್ವರ್ಗ ಸುಖಭೋಗವನ್ನು ಕೊಡುವ ಜಾಗ, ಆದರೆ ಮೋಕ್ಷ ಶಾಶ್ವತ ಮುಕ್ತಿಯನ್ನು ನೀಡುತ್ತದೆ. ಸ್ವರ್ಗಲೋಕ ಸೌಂದರ್ಯ, ಶಕ್ತಿ ಮತ್ತು ಆಕಾಂಕ್ಷೆಗಳ ಸ್ಥಳ. ಆದರೆ ನಿಜವಾದ ಸಂತೋಷವನ್ನು ಹುಡುಕುವವರಿಗೆ ಇದು ಪರಮ ಸತ್ಯದ ದಾರಿ ಮಾತ್ರ.